ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಸಿಂಪಲ್ಲಾಗಿ ನೋಡಿ ಈ ಥರ ಪೆಪ್ಪರ್ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ವೆದರ್ಗೆ ಈ ಸತಿ ಈ ಥರ ಒಂದು ಸತಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಚಿಕನ್ ಯಾವಾಗಲೇ ತರಲಿ ಇದೇ ಥರ ಮಾಡ್ಕೊತೀರಾ. ಒಂದು ಸತಿ ಮಾಡಿ ನೋಡಿ. ಹಾಗೆ ಬೇಕಾದ ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ. ಈಗ ಬನ್ನಿ, ಮಾಡುವ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ ನಾನು. ಇದು ಪೌಡರ್ ಮಾಡ್ಕೊಳಕ್ಕೆ ಪೆಪ್ಪರು ನೋಡಿ. ನಾನು ಅರ್ಧ ಕೆಜಿ ಚಿಕನ್ಗೆ 1 ಸ್ಪೂನ್ ಪೆಪ್ಪರ್ ತೊಗೊಂಡಿದ್ದೀನಿ. ಸ್ವಲ್ಪ ಧನಿಯಾ, ನಾನು ಇದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ ಮತ್ತು 3 ಒಣಮೆಣಸು ತೊಗೊಂಡಿದ್ದೀನಿ. ಹುರಿದು ಪೌಡರ್ ಮಾಡ್ಕೋಬೇಕು. ಹಾಗೆ 1 ಈರುಳ್ಳಿನ ಸಣ್ಣ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ಳಿ. 1 ಗಡ್ಡೆ ದೊಡ್ಡದು ಬೆಳ್ಳುಳ್ಳಿನ ಅದು ಸಿಪ್ಪೆ ತೆಗೆದು ನೋಡಿ ಈ ಥರ ಜಜ್ಕೊಂಡಿದ್ದೀನಿ. ಚಿಟಿಕೆ ಅರಿಶಿನ, 3 ಒಣಮೆಣಸು ಹಾಗೆ ತೊಗೊಂಡಿದ್ದೀನಿ ನೋಡಿ. ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಾನು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಮಾಡೋಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ನಾವು ಮೊದಲು ಮಸಾಲೆನ ಹುರ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ನಾನು ಧನಿಯಾ ಮತ್ತು ಪೆಪ್ಪರು, ಜೀರಿಗೆ, ಸೋಂಪು, ಒಣಮೆಣಸು ತೊಗೊಂಡಿದ್ದೆಲ್ಲ ಡ್ರೈ ರೋಸ್ಟಾಗಿ ಚೆನ್ನಾಗಿ ಹುರ್ಕೋಬೇಕು. ಈ ಥರ ನಾನು ಹುರ್ಕೊತಾ ಇದ್ದೀನಿ ನೋಡಿ. ಈ ಥರ ನ್ಯಾಚುರಲಾಗಿ ಮನೆಯಲ್ಲೇ ಹುರಿದು ಪೌಡರ್ ಮಾಡಿ ಹಾಕೋದ್ರಿಂದ ನಾನ್ ವೆಜ್ ಪೆಪ್ಪರು ಸೂಪರಾಗಿರುತ್ತೆ. ಚಿಕನ್ ಪೆಪ್ಪರ್ ಫ್ರೈ ಇದನ್ನ ಚೆನ್ನಾಗಿ ಹುರ್ಕೊತೀನಿ 1-2 ನಿಮಿಷ. ನಾವು ನೋಡಿ ಹುರಿತಾ ಇದ್ದೀರಲ್ಲ, ಅದ್ರ ಘಮ ಪರಿಮಳ ತುಂಬ ಚೆನ್ನಾಗಿ ಬರ್ತದೆ. ಜೀರಿಗೆ, ಸೋಂಪು, ಧನಿಯಾ, ಪೆಪ್ಪರ್ ಎಲ್ಲ ಹಾಕಿದ್ದೀರ ಅದ್ರದ್ದು ನೋಡಿ. ಇಷ್ಟ ಆದರೆ ಸಾಕು. ಈಗ ನಾನು ಇದನ್ನ ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ. ನಾನು ನೋಡಿ ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ. ನೀರು ಹಾಕ್ತೇನೆ, ಪೌಡರ್ ಮಾಡ್ಕೋಬೇಕು. ಮೇಯ್ನ್ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಪೆಪ್ಪರೇ ನಿಮಗೆ. ಈಗ ನಾನು ಗ್ರೈಂಡ್ ಮಾಡ್ಕೊಬರ್ತೀನಿ ಚೆನ್ನಾಗಿ ನೋಡಿ. ಈ ಥರ ಪೌಡರ್ ಮಾಡ್ಕೋಬೇಕು. ಈಗ ಚಿಕನ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ನಾವು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಈಗ ನೋಡಿ, ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊತೀನಿ. 2 ಟೇಬಲ್ ಸ್ಪೂನು ಸಾಕು. ನಾವು ಅರ್ಧ ಕೆಜಿ ತೊಗೊಂಡಿದ್ದಲ್ಲ ಅದರಿಂದ. ಈಗ ಎಣ್ಣೆ ಕಾಯಲಿ. ಈಗ ನೋಡಿ ಎಣ್ಣೆ ಕಾದಿದೆ. ನಾವು ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದನ್ನ ಸೇರಿಸ್ಕೊಳ್ಳೋಣ. ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋಂಥ ಫ್ರೈ ಮಾಡ್ಕೋಬೇಕು. ಹಾಗೆ ನಮಗೆ ಆ ಟೇಸ್ಟ್ ಅನ್ನೋದು ಬೆಳ್ಳುಳ್ಳಿ ಫ್ಲೇವರು ಮತ್ತು ಪೆಪ್ಪರ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗೆ ಈ ಥರ ಪೆಪ್ಪರ್ ಫ್ರೈ, ಮಸಾಲ ಫ್ರೈ ಅಂತ ಟ್ರೈ ಮಾಡಿ ನೋಡಿ. ಕಲರ್ ಚೇಂಜ್ ಆಗಿದೆಯಲ್ಲ. ಈಗ ನಾವು ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ. ಆದಷ್ಟು ಈ ಥರ ಸ್ಲೈಸಾಗಿ ಉದ್ದುದ್ಗೆ ಕಟ್ ಮಾಡ್ಕೊಳ್ಳಿ ಆನಿಯನ್ನು. ಈಗ ಇದನ್ನು ಚೆನ್ನಾಗಿ ನಾನು ಎಣ್ಣೆದಲ್ಲಿ ಫ್ರೈ ಮಾಡ್ಕೊತೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ನು ಲೈಟಾಗಿ ಕಲರ್ ಚೇಂಜ್ ಆಗೋಂಥದ್ದು ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಆನಿಯನ್ನು ಲೈಟಾಗಿ ಚೇಂಜ್ ಆಗಿದೆಯಲ್ಲ ಕಲರು. ಈಗ ನಾವು ಕರಿಬೇವು ಮತ್ತು ಹಸಿಮೆಣಸು ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊತೀನಿ. ಈಗ 1-2 ನಿಮಿಷ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಆಮೇಲೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಚಿಕನ್ ತೊಳೆದು ತೊಗೊತಾ ಇದ್ದೀನಿ. ಈಗ ನಾನು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಅರಿಶಿನ ಪೌಡರ್ ತೊಗೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಅದನ್ನು ಸೇರಿಸಿ ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಳಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಅರಿಶಿನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು. ನೀವು ರುಚಿ ನೋಡಿ ಅದು ಮಾಡ್ಕೊಳ್ಳಿ. ನಾನು ಈಗ ನೋಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ 1-2 ನಿಮಿಷ ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಚಿಕನ್ ಬೇಯಬೇಕಲ್ಲ, ಅದರಿಂದ ನಾವು ಇದೇ ಥರ ಫ್ರೈ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಸಾಫ್ಟಾಗಿ ಬೆಂದಮೇಲೆ ಆಮೇಲೆ ನಾವು ಮಸಾಲೆ ಹಾಕ್ಕೊಂಡ್ರೆ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು 1-2 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ 2 ನಿಮಿಷ ಆಗಿದೆ. ಈಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಈ ಕಾಫಿ ಕುಡಿತೀರಲ್ಲ ಆ ಲೋಟದಲ್ಲಿ 1 ಲೋಟ ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು. ನೋಡಿ ಇಷ್ಟು ನೀರಾದರೆ ಸಾಕು. ಈಗ ಇದನ್ನ ಒಂದು ಸತಿ ಮಿಕ್ಸ್ ಮಾಡಿ ಈಗ ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟು ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೊತೀನಿ. ಇಷ್ಟು ನೀರಾದರೆ ಸಾಕು. ನೀವು ಕಾಫಿ ಕುಡಿತೀರಲ್ಲ ಚಿಕ್ಕ ಲೋಟ, ಅದರಲ್ಲಿ ಒಂದು ಲೋಟ ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು.
ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನ ಚೆನ್ನಾಗಿ ಬೇಯಿಸ್ಕೊತೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ಹಾಗೆ. ಈಗ ನೋಡೋಣ ಬನ್ನಿ. ನೋಡಿ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಚಿಕನ್ನು ಬಾಯ್ಲ್ ಆಗಿದೆ. ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಾವು ಮಸಾಲೆ ಪೌಡರ್ ಮಾಡ್ಕೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಚಿಕನ್ನು ಸಾಫ್ಟಾಗಿ ಬೆಂದಿದೆ, ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಈ ಥರ ನೀರು ಆ್ಯಡ್ ಮಾಡಿಕೊಂಡು ನಾವು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಾವು ಎಣ್ಣೆದೆಲ್ಲ ಫ್ರೈ ಮಾಡ್ಕೊಂಬಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ, ನಾರಂಗಿರುತ್ತೆ. ಅದಕ್ಕೆ ಒಂದು ಕಾಫಿ ಕುಡಿತಾರೆ ಆ ಲೋಟದಲ್ಲಿ ಒಂದು ಲೋಟ ನೀರು ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಈ ಥರ ಕ್ಲೋಸ್ ಮಾಡಿ ಇಟ್ಬಿಟ್ಟೆ ಬೆಂದ್ಕೊಂಡ್ಬಿಡುತ್ತೆ. ಈಗ ನಾವು ಮಸಾಲೆ ಉಟ್ಕೊಂಡಿದ್ದಲ್ಲ ಅದನ್ನ ಸೇರಿಸ್ಕೊಂಡು ನಾನು ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ನಾನು ಬೇರೆ ಯಾವುದೇ ಮಸಾಲೆನೂ ಆ್ಯಡ್ ಮಾಡ್ತಾಯಿಲ್ಲ. ನಾನೀಗ ಪೌಡರ್ ಮಾಡ್ಕೊಂಡಿದ್ದೀರ ಅದನ್ನೇ ಅಷ್ಟೇ ನಾನು ಮಸಾಲೆ ಸೇರಿಸ್ಕೊಳ್ಳೋದು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸು ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪೌಡರೆಲ್ಲ ಚಿಕನ್ ಪೀಸ್ಗೆಲ್ಲ ಅಂಟ್ಕೋಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿದ್ದನ್ನ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಪೀಸಸ್ಗೆ ನಾವು ಹಾಕಿರೋ ಮಸಾಲೆ ಅಂಟ್ಕೊಂಡ್ರೆ ಆ ಸ್ಪೈಸಿನೆಸ್ಸೇ ನಾವು ತಿಂತಾಯಿದ್ರೆ ಬಾಯಿಗೆ ಆಹಾ ಸೂಪರಾಗಿರುತ್ತೆ ಈ ಪೆಪ್ಪರ್ ಮಸಾಲ ಫ್ರೈ. ಇದನ್ನು ಇನ್ನೊಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ ಮಸಾಲೆ ಎಲ್ಲ ಚಿಕನ್ ಪೀಸ್ಗೆ ಈ ಥರ ಮ್ಯಾಶ್ ಆಗಿದೆ. ಈಗ ನಾನು ಲಾಸ್ಟ್ಗೆ ನಿಂಬೆಹಣ್ಣು ಹುಳಿ ರಸ ಹಾಕ್ಕೊತೀನಿ. ಈ ಥರ ನಿಂಬೆ ರಸ ಸೇರಿಸ್ಕೊತೀನಿ. ಈಗ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಅಷ್ಟೇ, ರೆಡಿ. ನೋಡಿ ನಾನು ಯಾವುದೇ ಮಸಾಲೆ ಹಾಕ್ದಿರ ಸ್ಪೈಸಿಯಾಗಿ ಜ್ಯೂಸಿಯಾಗಿ ರೆಡಿಯಾಗಿದೆ. ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ನಾನು ನೋಡಿ ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾಯಿದ್ದೀನಿ. ಚಿಕನ್ ಪೆಪ್ಪರ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಈ ಥರ ಟ್ರೈ ಮಾಡಿದ್ರೆ ಮತ್ತೆ ಇದೇ ಥರ ಮಾಡ್ಕೊತೀರಾ. ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಈಗಲೇ ಮನೇಲಿ ಟ್ರೈ ಮಾಡಿ. ಆಗ ಹೇಗೆ ಬಂತು ಅಂತ ಕಮೆಂಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.